ಕರ್ನಾಟಕ ರಾಜ್ಯೋತ್ಸವ ಯಾಕೆ ನಾವು ನವೆಂಬರ್ 1ಕ್ಕೆ ಸೆಲೆಬ್ರೇಷನ್ ಮಾಡ್ತೀವಿ ನಿಮಗ್ ಗೊತ್ತಾ? ಹಿಂದ ಕನ್ನಡ ನಾಡು 4 ಭಾಗಗಳಾಗಿ ವಿಂಗಡಣೆ ಆಗಿತ್ತು. ಮೈಸೂರು ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ. ಈ ದಿವಸ ಎಲ್ಲಾನು ಕೂಡ್ಕೊಂಡು 1905 ಆಲೂರು ವೆಂಕಟರಾವ್ ಅನ್ನೋರು ಕನ್ನಡಿಗರಿಗೆ ಒಂದೇ ನಿಲುವು ಒಂದೇ ಒಲವು ಅಂತ ಕನಸ್ಕೊಂಡ್ರು. ಬ್ರಿಟಿಷರ ಕಾಲದಲ್ಲಿ ದಕ್ಷಿಣ ಭಾರತ ಕೆಲವೊಂದು ಪ್ರಾಂತ್ಯಗಳು ಕೆಲವೊಂದು ರಾಜ್ಯಗಳಾಗಿ ವಿಂಗಡಣೆ ಆಗಿತ್ತು. 1950 ಭಾರತ ದೇಶ ಗಣರಾಜ್ಯ ಆಗನ ಯಾವ ಊರೊಳಗ ಹೆಚ್ಚು ಕನ್ನಡ, ಹೆಚ್ಚು ಮರಾಠಿ, ಹೆಚ್ಚು ಹಿಂದಿ ಮಾತಾಡ್ತಾರಲ್ಲ ಹಂಗ ಎಲ್ಲಾ ತಿಳ್ಕೊಂಡು ರಾಜ್ಯಗಳನ್ನ ಮಾಡಿಬಿಟ್ರು. 1956 ನವೆಂಬರ್ 1 ಇಲ್ಲಿ ಕನ್ನಡ ಮಾತಾಡ್ತಾರಲ್ಲ ಅವೆಲ್ಲ ಒಂದ ಕಡೆ ಮಾಡಿ ಮೈಸೂರು ಸ್ಟೇಟ್ ಅಂತ ರಚನೆ ಆಯ್ತು. ಅವಾಗ 1973 ದೇವರಾಜ ಅರಸ್ ಅಂತ ಮುಖ್ಯಮಂತ್ರಿ ಇದ್ರು. ಅವರು ಮೈಸೂರು ತೆಗೆದ ಕರ್ನಾಟಕ ಅಂತ ಹೆಸರು ಕೊಟ್ರು. ನಮ್ಮ ಕನ್ನಡ ಭಾಷೆ ಮತ್ತ ಸಂಸ್ಕೃತಿಯನ್ನು ಎತ್ತಿ ಹಿಡಿಲಕ್ಕ ಕುವೆಂಪು, ಆನಕ್ರು, ಶಿವರಾಮ್ ಕಾರಂತವರು, ಆಸಿ ವೆಂಕಟಯ್ಯನವರು ಇನ್ನು ಬಹಳ ಜನ ನಮ್ಮ ಕನ್ನಡ ಒಗ್ಗಟ್ಲಕ್ಕ ಕೈ ಜೋಡ್ಸ್ಯಾರ. ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನಮ್ಮ ಕರ್ನಾಟಕ ಒಳಗ. ನಮ್ಮ ಹೆಮ್ಮೆ ಇದು. ಇಂದು ನಮ್ಮ ಭಾಷೆಯ ಹಬ್ಬ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ವಿಡಿಯೋನ ನಿಮ್ ಸ್ಟೇಟಸ್ ಒಳಗೆ ಹಾಕ್ರಿ. ಆಮೇಲೆ 4 ಜನ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ. ಕರ್ನಾಟಕ ಅಭಿಮಾನ ಮತ್ತು ಕನ್ನಡ ಭಾಷೆಯನ್ನ ಇನ್ನ ಮುಂದೆ ತಗೊಂಡ್ ಹೋಗೋಣ.